ಅದೇ ತರ ನಿಮಗೆ ಇವತ್ತು ನೀವು ದುಡ್ಡಿಡೋದಲ್ಲಿ ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಆಂಧ್ರ ಬ್ಯಾಂಕ್, SBI ಬ್ಯಾಂಕ್, ಕರೆಕ್ಟ್ ಅಲ್ವಾ? ಇದೆಲ್ಲ ಆ 5,000 ಕಂಪನಿ ಶೇರ್ ಮಾರ್ಕೆಟ್ ಇರೋ ಕಂಪನಿಗಳು. ಸೊ ಬಟ್ ನಾವು ಚಿಕ್ಕಂದಿನ ನಮ್ಗೆ ಗೊತ್ತಿರೋದೇನು, ಕರ್ನಾಟಕ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಕು, ಆಂಧ್ರ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಕು, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ದುಡ್ಡು ಇಡಬೇಕು, ಕೆನರಾ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬೇಕು. ಯಾವತ್ತಾದ್ರೂ ಒಂದು ಸಾಲ ಯೋಚನೆ ಮಾಡಿದ್ದೀರಾ ಆ ಶೇರ್ ಖರೀದಿ ಮಾಡಬಹುದಾಗಿತ್ತು ಅಂತ? ಬ್ಯಾಂಕ್ ಅಲ್ಲಿ ದುಡ್ಡು ಇಡಬಹುದು, ಆ ಬ್ಯಾಂಕ್ ಖರೀದಿ ಮಾಡಬಹುದಾಗಿತ್ತು, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಶರ್ಟ್ನೇ ಹಾಕೊಳ್ಬಹುದು. ನಾನು ಹಾಕೊಂಡಿರೋದು ಹ್ಯಾರಿಸನ್ ಶರ್ಟ್, ಆರೋ ಶರ್ಟ್, ಇದು ಕೂಡ ಬ್ರ್ಯಾಂಡೆಡ್ ಶರ್ಟ್. ರೈಟ್? ಈ ಕಂಪ್ನಿನೂ ನಾನು ಖರೀದಿ ಮಾಡಬಹುದು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಎಲ್ಲರೂ ಮೋಸ್ಟ್ ಆಫ್ ಅಸ್ ಡ್ರೈವ್ ಕಾರುಗಳು. ನಮ್ಮ ದೇಶ ಬಲಿಷ್ಠವಾಗ್ತಾ ಇದೆ. ಮಾರುತಿ ಕಾರುಗಳು, ಮಾರುತಿ ಇಲ್ಲ ಟಾಟಾ ಇಲ್ಲ ಮಹೀಂದ್ರ, ಪಾಪ್ಯುಲರ್ ಅಲ್ಲ. ಸ್ಕೂಟರ್ ಅಂದ್ರೆ ಬಜಾಜ್. ಎಷ್ಟು ಜನ ಗೊತ್ತು ಈ ಶೇರ್ ಸಿಗುತ್ತೆ ಅಂತ? ವಿ ಆರ್ ಬೈಯಿಂಗ್ ಬಟ್ ವಿ ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ದೀಸ್ ಕಂಪನೀಸ್. Are you getting my point, ma'am? Yes. You are buying companies, you are buying banks, you are keeping money in bank, but you are not investing in this. ಯಾವುದು ಬೇಡ, ಇಲ್ಲೇ ಕೂತಿರ್ಬೇಕಾದ್ರೆ ಈ ಬಜಾಜ್ ಫ್ಯಾನ್ ಕಾಣ್ತಾ ಇದೆ. ಬಜಾಜ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನೀವು 100 ಕೋಟಿ ಬಾಳ್ತಾ ಇದೆ. ಕ್ರಾಂಪ್ಟನ್ ಗ್ರೀವ್ಸ್ is a fan, but it's a company. Voltas is Tata company. Voltas is Tata's company. ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಕಂಪ್ನಿಗಳನ್ನೇ ಬಳಕೆ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಬಳಕೆದಾರನಾಗಿ ಸತ್ತೋಗ್ತೀನಿ, ಹೂಡಿಕೆದಾರನಾಗಿ ಸಾಯ್ಬೇಕ್ರಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಹೂಡಿಕೆದಾರನಾಗಿ ಸಾಯ್ಬೇಕು. ಹೂಡಿಕೆದಾರನಾಗಿ ಸತ್ತು ಶ್ರೀಮಂತ ಆಗ್ತೀವಿ. ಸಿಂಪಲ್ ಆಗಿ ಹೇಳ್ತೀವಿ. ಹೆಚ್ಚು ಜನ ಟೈಟಲ್ ವಾಚ್ ಮಾಡ್ತಾ ಇದ್ದೀವಿ. ಟೈಟಲ್ ವಾಚ್ ಕೆಲವರು ಬಾಡಿ ದುಬಾರಿ ಟೈಟಲ್ ವಾಚ್ ಕೊಟ್ಟಿದ್ರೆ ನೀವು ಶ್ರೀಮಂತಿಗೂ ಕೊಡಿಸಿದ್ರೆ ಮಕ್ಕಳಿಗೂ ಕೊಡಿಸಿದ್ದೀರ. ನಾನು ಒಂದು ವಿಚಾರ ಹೇಳ್ತೀನಿ, ನಿದ್ದೆ ಮಾಡಲ್ಲ ಇವತ್ತು. ನೀವೇನಾದ್ರೂ ಟೈಟಲ್ ವಾಚ್ ಖರೀದಿ ಮಾಡೋದು ಜೊತೆಗೆ ಅದೇ ಕಂಪನಿ ದುಡ್ಡು ಹಾಕಿದ್ರೆ 1 ಲಕ್ಷ ಹೂಡಿಕೆ, ಇವತ್ತು ಅದರ ಮೊತ್ತ 200 ಕೋಟಿ. ಆ 1 lakh rupee ಇನ್ವೆಸ್ಟ್ಮೆಂಟ್ ಇನ್ ಟೈಟಾನ್ ಈಸ್ ಟುಡೇ 200 crore. ಮಾಹಿತಿ ಕೊಡ್ತೇವೆ. ಎಂತ ದಡ್ಡ ಮಕ್ಕಳಲ್ಲ ನಾವು. ಫುಡ್ಸ್ ಇನ್ನೊಂದು ವಿಚಾರ ಹೇಳ್ತೀನಿ, ಹೊಟ್ಟೆ ಹೊಡ್ಕೊಡ್ತೀರಾ. ವಿಪ್ರೋ ಕಂಪನಿ, ಬಂತಾಯಿಗೆ ವನಸ್ಪತಿ ಡಾಲ್ಡಾ ಕಂಪನಿ, ಕೇವಲ 1,000 ರೂಪಾಯಿ ಇವತ್ತು 1,000 ಕೋಟಿ. Only one time investment of 1,000 is 1,000 crores. An investment of only 1,000 rupees is 1,000 crore in Wipro. ನೋಡಿ, ನಾವು ಇದಕ್ಕೆ ಜಾತಿ ಭೇದ ಮಾಡಬಾರ್ದು. ಹಿಂದೂ ಮುಸ್ಲಿಂ ಅಂತ ಬರೋದೇ ಇಲ್ಲ. Right? He is a Muslim. So what? He is the largest donor of Karnataka's. ಪ್ರತಿಯೊಂದು ಮಕ್ಕಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೊಟ್ಟೆ ಮತ್ತೆ ಫುಡ್ ತಿಂತಾ ಇದೆ. ಅಲ್ಲಿ ನೋಡಿ ನಾರ್ಮಂಗಲದಲ್ಲಿ ಏನೋ ಹಿಂದೂ ಮುಸ್ಲಿಮ್ಸ್ ಕಿತ್ತಾಡ್ತಾ ಇದ್ದಾರೆ. ದುರದೃಷ್ಟಕರ ಅಲ್ಲ? ಈ ತರ 1000 ಕಂಪನಿ ಇದೆ. ನನ್ನ ಕತೆ ಹೇಳ್ತಾ ಹೋದ್ರೆ ಕಣ್ಣಲ್ಲಿ ಬಂದ್ಬಿಡುತ್ತೆ. ಬಟ್ ಮಾಹಿತಿಯಿಂದ ವಂಚಿತರಾಗಿರ್ತೀರಿ ಅಂದ್ರೆ ಮಾಹಿತಿಯಿಂದ ವಂಚಿತರಾಗೇ ಇರಿ, ಅದು ನಮ್ಮ ಕರ್ಮ. ಇಲ್ಲ ನಾನು ಉನ್ನತ ಮಟ್ಟಕ್ಕೆ ಹೋಗ್ತೀನಿ ಅಂದ್ರೆ ಇವಾಗ ಅಪ್ಗ್ರೇಡ್ yourself. ಇಂಡಿಯಾ ಇಸ್ ಎ ಗ್ರೇಟ್ ಡೆಸ್ಟಿನೇಷನ್. ಇದೇ ತರ ವಿಪ್ರೋ, ಇದೇ ತರ ಟೈಟನ್, ಇನ್ನ 1000 ಕಂಪನಿಗಳು ಬರುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ, ಇವೆಲ್ಲ ಕಂಪನಿಗಳು ಆಗ್ತವೆ. ನಾವೆಲ್ಲ ಸಂಜೆ ಶನಿವಾರ ಆಯ್ತು ಒಂದು ಬೀರ್ ಕುಡಿತೀವಿ. ಬರೀ ಕಿಂಗ್ ಫಿಶ್ ದುಡ್ಡು ಹಾಕೋದ್ರಿಂದ ಕೋಟೆ ಅಂತ ಆಗ್ಬಿಡೋದು. ಬಟ್ ನಮ್ಗೆ ಗೊತ್ತಿರೋದು ಒಂದೇ, ಸಾಯಂಕಾಲ ಆಯ್ತು ಅಂದ್ರೆ ಶನಿವಾರ ಲೆಟ್ಸ್ ಹ್ಯಾವ್ ಫನ್, ಲೆಟ್ಸ್ ಗೋ ಫಾರ್ ಎ ಬಿಯರ್ ಪಾರ್ಟಿ. UP is a company. Kingfisher was also airlines. So many companies, so much of wealth. ಈಗಲೂ ಅಷ್ಟೇ ನಮ್ಮ ಕಂಪ್ನೀಸ್ ಜೊತೆನೇ ಬದುಕ್ತಾ ಇದ್ದೀವಿ, ಕಂಪ್ನಿ ಜೊತೆನೇ ಇದ್ದೀವಿ. ಆ ಕಂಪ್ನಿಗೆ ಹೂಡಿಕೆ ಮಾಡಿಲ್ಲ ಅಂದ್ರೆ ಶ್ರೀಮಂತರಾಗೋಕೆ ಸಾಧ್ಯನೇ ಇಲ್ಲ. ಅದೇ ಈಕ್ವಿಟಿ ಹೂಡಿಕೆ ಮಾಡಿದ್ರೆ ಏನು ಸಿಗುತ್ತೆ? ಡಿವಿಡೆಂಡ್ ಸಿಗುತ್ತೆ. ಡೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಏನು ಸಿಗುತ್ತೆ? ಇಂಟ್ರೆಸ್ಟ್ ಸಿಗುತ್ತೆ. ಏನಪ್ಪ ಡೆಟ್ ಅಂದ್ರೆ ತುಂಬಾ ವಿಸ್ತಾರವಾದಂತಹ ಸಬ್ಜೆಕ್ಟ್ ಇದೆ. ಡೆಟ್ ಅಂದ್ರೆ ಪೋಸ್ಟ್ ಆಫೀಸು, ಗವರ್ಮೆಂಟ್ ಬಾಂಡ್ಸು, ಟ್ರೆಷರಿ ಬಿಲ್ಸು, ನಿಮ್ಮ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, PPF, ಇದೆಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಫಿಕ್ಸ್ಡ್ ಡಿಪಾಸಿಟ್, ರಿಕರಿಂಗ್ ಡಿಪಾಸಿಟ್, ಪೋಸ್ಟ್ ಆಫೀಸ್, ಇದೆಲ್ಲ ಡೆಟ್ ಅನ್ಸ್ಕೊಡುತ್ತೆ. ಇಲ್ಲಿ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ? ಬಡ್ಡಿ ಬರುತ್ತೆ, ಇಂಟ್ರೆಸ್ಟ್ ಇನ್ಕಮ್. ಮೂರನೇದು ಕಮಾಡಿಟಿ. ಇಂಡಿಯಾದವ್ರು ತುಂಬಾ ಇಷ್ಟಪಡುವಂಥದ್ದು ಇದು. ಏನು ಕಮಾಡಿಟಿ ಅಂದ್ರೆ? ಗೋಲ್ಡ್, ನಿಕಲ್, ಕಾಪರ್. 2 ತರ ಕಮಾಡಿಟಿ ಇದೆ. ಮೆಟಲ್ ಕಮಾಡಿಟಿ, ನಾನ್ ಮೆಟಲ್ ಕಮಾಡಿಟಿ. ನಾನ್ ಮೆಟಲ್ ಅಂದ್ರೆ ಕಾಫಿ ಎಲ್ಲ ಟ್ರೇಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಐಡಿಯಾ ಇದ್ರೆ ಗೊತ್ತಿರುತ್ತೆ.
ನಾನ್ ಮೆಟಲ್, ಕಾಫಿ, ಟೀ, ಸ್ಪೈಸಸ್, ಕಾರ್ಡಮಮ್, ರೈಟ್, ಅರಿಶಿನ, ಇದೆಲ್ಲ ಮಾರ್ಕೆಟ್ ಟ್ರೇಡ್ ಆಗುತ್ತೆ, ಕಮಾಡಿಟಿ ಅಂತೀವಿ. ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಅಪ್ರಿಷಿಯೇಷನ್ ಆಗುತ್ತೆ, ಡಿವಿಡೆಂಡ್ ಬರುತ್ತೆ. ರಿಯಲ್ ಎಸ್ಟೇಟ್ ಇಂಡಿಯನ್ಸ್ ತುಂಬಾ ಇಷ್ಟಪಡೋದು. ನಾವು ಅನ್ಕೊಂಡಿದ್ದೀವಿ ಬರೀ ರಿಯಲ್ ಎಸ್ಟೇಟ್ ದುಡ್ಡಿರೋದು. ಸರ್ ನೋಡಿದ್ರೆ ಹೇಳ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಅಂತ, ಸರ್ ನೋಡಿದ್ರೆ ಹೇಳ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಅಂತ, ರೈಟ್. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ವೆಲ್ತ್ ಇದೆ, ಇಲ್ಲ ಅಂತ ಹೇಳಿದ್ರೆ ನಾನು ರಿಯಲ್ ಎಸ್ಟೇಟ್ ಗಿಂತ ಹೆಚ್ಚು ವೆಲ್ತ್ ಇರೋದು ಈಕ್ವಿಟಿನಲ್ಲಿ ವೆಲ್ತ್ ಇರೋದು. ರಿಯಲ್ ಎಸ್ಟೇಟ್ ನಲ್ಲೂ ತುಂಬಾ ತರ ವಿಧಾನ ಇದೆ. ಇಂಡಸ್ಟ್ರಿಯಲ್ ಇದೆ, ಕಮರ್ಷಿಯಲ್ ಇದೆ, ರೆಸಿಡೆನ್ಷಿಯಲ್ ಇದೆ, ಕರೆಕ್ಟ್, ಅಗ್ರಿಕಲ್ಚರ್ ಇದೆ, ಫಾರ್ಮ್ ಲ್ಯಾಂಡ್ಸ್ ಇದೆ. ಸೊ ಈ ನಾಲ್ಕರಲ್ಲೂ ಹೂಡಿಕೆ ಮಾಡಿ ಏನ್ ಬರುತ್ತೆ ದುಡ್ಡು, ಇದನ್ನ ನಾನು ಪೋರ್ಟ್ಫೋಲಿಯೋ ಇನ್ಕಮ್ ಅಂತೀವಿ, ಪ್ಯಾಸಿವ್ ಇನ್ಕಮ್ ಅಂತೀವಿ. ನಮಗೆ ಗೊತ್ತಿರೋದು ಆಕ್ಟಿವ್ ಇನ್ಕಮ್, ನಾನು ದುಡಿಬೇಕು ದುಡ್ಡು ಬರಬೇಕು, ನಾನು ದುಡಿಬೇಕು ದುಡ್ಡು ಬರಬೇಕು. ಬಟ್ ದುಡ್ಡನ್ನ ತೊಡಸ್ಬೇಕಂದ್ರೆ ಇಲ್ಲಿ ದುಡ್ಡು ಹಾಕೋದ್ರ ಮೂಲಕ ನಾನು ಶ್ರೀಮಂತ ಆಗ್ಬೋದು. 4 ಕ್ಲಾಸ್ ಇಂಡಿಯನ್ಸ್ಗೆ ಗೊತ್ತೇ ಇಲ್ಲ, ಇವಾಗ ಗೊತ್ತಾಗ್ತಾ ಇದೆ, ಇವಾಗ ಗೊತ್ತಾಗ್ತಾ ಇದೆ. ಇಬ್ರು ತಂದೆ ಮತ್ತೆ ಮಗ, ಅಪ್ಪನಿಗೆ ಮಗ ತುಂಬಾ ಪೀಡಿಸ್ತಾ ಇರ್ತಾನೆ. ಒಂದು 22 ವರ್ಷ ಆಗಿರುತ್ತೆ, ಬುಲೆಟ್ ಕೊಡ್ಸು ಅಂತ. ಸೊ ಅಪ್ಪ ಮಗನಿಗೆ ಬುಲೆಟ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. 20 ವರ್ಷದಿಂದ ನಡೆದಿರೋದೇ, ರೈಟ್. ಸೊ ತಂದೆ ಮಗನ ಒಂದು ಇದಕ್ಕೆ ಪಟ್ಟು ಬಿದ್ದು ಬುಲೆಟ್ ಕೊಡಿಸ್ತಾನೆ. ಆ ಬುಲೆಟ್ ಕಂಪ್ನಿ ಹೆಸರು ಐಷರ್, ಕೇಳಿದಿರಲ್ಲ, ಎನ್ಫೀಲ್ಡ್, ರಾಯಲ್ ಎನ್ಫೀಲ್ಡ್ ಬುಲೆಟ್, EICHER ಅಂತ ಲಾರಿಗೆಲ್ಲ ಇರುತ್ತೆ, ಐಷರ್ ಕಂಪ್ನಿ. ಸೊ ಕೊಡಿಸ್ತಾನೆ. ಅಲ್ಲೊಬ್ಬ ಸೇಲ್ಸ್ ಮ್ಯಾನೇಜರ್ ಕೂತಿರ್ತಾನೆ ನನ್ನಂತ. ಅವ್ರು ಹೇಳ್ತಾನೆ, ಸರ್ ಮಗನಿಗೆ ನೀವು 1.5 ಲಕ್ಷ ಬುಲೆಟ್ ಕೊಡಿಸಿದ್ರಿ, ನೀವು ಯಾಕೆ ನಮ್ಮ ಕಂಪ್ನಿನಲ್ಲಿ ಇವಾಗ ಒಂದು ಸ್ಟಾಕ್ IPO ಆಪ್ಷನ್ ಇದೆ, 10 ರೂಪಾಯಿ ಸಿಗ್ತದೆ, ಪರ್ಚೇಸ್ ಮಾಡಿ ಸರ್ ಅಂತ. ಅವನು ಅವರ ಉರಿ ದುಡಿಸಿ 1.5 ಲಕ್ಷ ಹೂಡಿಕೆ ಮಾಡಿಸ್ಬಿಡ್ತಾನೆ. 10 ರೂಪಾಯಿ ಒಂದು ಶೇರ್ ಸಿಗುತ್ತೆ, 15,000 ಶೇರ್ ಸಿಗುತ್ತಲ್ಲ. ಸೊ 10 ವರ್ಷ ಆದ್ಮೇಲೆ ಬುಲೆಟ್ ಏನಾಗುತ್ತೆ, ವಿಂಟೇಜ್ ಅಸೆಟ್ ಆಗುತ್ತೆ, ಹಳೆ ಪ್ರಾಪರ್ಟಿ ಆಗುತ್ತೆ, ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ, ಡಿಪ್ರಿಷಿಯೇಟ್ ಆಗುತ್ತಲ್ವಾ. ಇವನ ಹತ್ರ ಏನಿರುತ್ತೆ, ಶೇರ್ಸ್ ಇರುತ್ತೆ. ಸೊ ಅವನು ಒಂದ್ಸಲ ತೆಗೆದು ನೋಡ್ಕೊಳ್ತಾನೆ. ಆ ಒಂದು 15,000 ಶೇರ್ಸ್ ಏನ್ ಸಿಕ್ಕಿರುತ್ತೆ, ಅದು ಅವನ ಹತ್ರ 1 ಲಕ್ಷ ಶೇರ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಬೋನಸ್ ಸಿಕ್ಕಿ ಯಾರಾದ್ರೂ ಇಲ್ಲಿ ಮೊಬೈಲ್ ಇದ್ರೆ ಸುಮ್ಮನೆ ನಿಮ್ಮ ಮೊಬೈಲ್ ಹೋಗ್ಬಿಟ್ಟು ಒಂದ್ಸಲ ಐಷರ್ ಪ್ರೈಸ್ ಅಂತ ಹಾಕಿ. ಐಷರ್ ಪ್ರೈಸ್ ಇಂದ ಮೊಬೈಲ್ ಯಾರಾದ್ರೂ ಮೊಬೈಲ್ ಇಂದ ಸುಮ್ಮನೆ ಚೆಕ್ ಮಾಡಿ, EICHER ಶೇರ್ ಪ್ರೈಸ್ ಅಂತ. ಅವನ ಹತ್ರ 1.5 ಲಕ್ಷ ಶೇರ್ಸ್ ಇದೆ, ಚೆಕ್ ಮಾಡಿ, ಯಾವ್ದು ಒಬ್ಬರು ಚೆಕ್ ಮಾಡಿ. EICHER ಐಷರ್ ಶೇರ್ ಪ್ರೈಸ್ ಚೆಕ್ ಮಾಡಿ. ಒಂದು ಶೇರಿನ ಬೆಲೆ ಎಷ್ಟು ಮೇಡಮ್? 4,000. ಅವನ ಹತ್ರ 1.5 ಲಕ್ಷ ಶೇರ್ಸ್ ಇದೆ. 1.5 ಲಕ್ಷ ಇಂಟು ಅಷ್ಟು ಎಷ್ಟು ಸರ್? 15,000 ಸರ್, 25 ಕೋಟಿ. ಸೊ ಮಗನಿಗೆ ಬುಲೆಟ್ ಕೊಡಿಸ್ದ, ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ಶೇರ್ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದಕ್ಕೆ ಶೇರ್ಸ್ ತಗೊಂಡ. ಆ 20 ವರ್ಷ ಶೇರ್ಸ್ ಇಟ್ಕೊಂಡ. ಆ 15,000 ಶೇರ್ಸ್ 10 ಪಟ್ಟು ಬೆಳೆದಿದೆ. ಬೋನಸ್ ಶೇರ್ಸ್, ಡಿವಿಡೆಂಡ್ಸ್ ಅಂತ ಕೊಡ್ತಾರೆ, ವರ್ಷದಲ್ಲಿ 4 ಡಿವಿಡೆಂಡ್ ಕೊಡ್ತಾರೆ. ಅವನ ಹತ್ರ 1.5 ಲಕ್ಷ ಶೇರ್ಸ್ ಇದೆ, ಮಾರ್ಕೆಟ್ ಬೆಲೆ ಅಷ್ಟು 75 ಕ್ರೋರ್ಸ್. ಬುಲೆಟ್ ವ್ಯಾಲ್ಯೂ ವಿಂಟೇಜ್ ಅಸೆಟ್, ಕನ್ನಡದಲ್ಲಿ ಹೇಳ್ತಾರೆ ಪಳೆಯೋಕೆ. ಸೊ ನಾವು ಇಂಥ ತಪ್ಪುಗಳು ಜೀವನ ಪರ್ಯಂತ ಮಾಡ್ತಾನೆ ಇದೀವಿ, ಮುಂದೆನೂ ಮಾಡ್ತೀವಿ. ಮಾಹಿತಿ ಕೊರತೆ, ತಿಳುವಳಿಕೆ ಕೊರತೆ, ತಿಳ್ಕೊಳಕ್ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ನೀವೆಲ್ಲ ಅದ್ಭುತವಾದ ಕೆಲಸ ಮಾಡಿದ್ದೀರಾ, ನೀವು ಬಂದಿದ್ದೀರಾ. ಬಿಕಾಸ್ ಇಫ್ ಯು ಆರ್ ನಾಟ್ ಅ ಸ್ಟೂಡೆಂಟ್ ಇನ್ ಲೈಫ್, ಯು ವಿಲ್ ನೆವರ್ ಗ್ರೋ. ಮೈ ಸ್ವಾಮೀಜಿ ಸೆಡ್ ಸೋ ಬ್ಯೂಟಿಫುಲ್, ಯು ಹ್ಯಾವ್ ಟು ಬಿ ಅ ಸ್ಟೂಡೆಂಟ್ ಫಾರ್ ದ ರೆಸ್ಟ್ ಆಫ್ ದ ಲೈಫ್. ನಿಮ್ಮೊಂದು ವಿಚಾರ ಹೇಳ್ತೀನಿ, ನನಗೆ ಆ ತವಕ ಆಗಲಿಲ್ಲ, ಕುತೂಹಲ. I am investing more than 1 crore of my life in today. That's the reason I am worth 400 crores. I am managing 400 crores because I have invested on myself. ನನ್ನ ವೈಯಕ್ತಿಕ ಜೀವನದ ಮೇಲೆ ಕಳೆದ 33 ವರ್ಷದಲ್ಲಿ ನಾನು more than 1 crore ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 2 days after I am going to Hyderabad for a workshop, 3 days workshop ಅಲ್ಲಿ ಇರ್ತೀನಿ. ಆ ವರ್ಕ್ಶಾಪ್ ನ ಬೆಲೆ 1 ಲಕ್ಷ. ಅದಾದ್ಮೇಲೆ ನಾನು ಡೆಲ್ಲಿಗೆ ಹೋಗ್ತೀನಿ, 3 days ಇರ್ತೀನಿ. ಆ ವರ್ಕ್ಶಾಪ್ ನ ಬೆಲೆ 1.5 ಲಕ್ಷ. In this month, I am spending more than 3.5 lakh rupees on myself just to become a better person, just to become a good student, just to learn. One, I have good money, I am willing to invest on myself. So most of you are here, ಸಾಯೋರು ಸ್ಟೂಡೆಂಟ್ ಆಗಿರ್ಬೇಕು.
ಹಾಗಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. Like JP, you have to keep attending seminars, workshops. Today, so much of information ಜಾಸ್ತಿನೇ ಸಿಗ್ತಾ ಇದೆ. But you need to have that attitude to learn. ನಿಮ್ಮಲ್ಲಿ ನೀವು ಹೂಡಿಕೆ ಮಾಡಬೇಕು. ತುಂಬಾ ಜನ ನಾವು ಶ್ರೀಮಂತರಾಗಲ್ಲ ಅಂದ್ರೆ ಎಲ್ಲಾದ್ರ ಮೇಲೆ ಹೂಡಿಕೆ ಮಾಡ್ತೀವಿ. ನಮ್ಮ ಮೇಲೆ ನಾವು ಹೂಡಿಕೆ ಮಾಡ್ತೀವಿ. Madam is a pageant, madam is a... So much money she has invested on herself. Otherwise, she wouldn't have become a pageant. She has gone to London. So I traveled 4 times in a year. I just came from US, Canada ಮತ್ತು US ಹೋಗ್ಸ್ಕೊಂಡ್ಬಂದೆ. ಈ ಕಿಟಕಿ ಒಳಗೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತೀನಿ ನಾನು. In a year I travel around 8-9 countries. Domestic countries ಒಂದು ಲೆಕ್ಕ ಇಲ್ಲ. ನೆನೆಸ್ಕೊಂಡ್ರೆ ನನ್ನ ಕ್ಲೈಂಟ್ ಎಲ್ಲ ಸೂರತ್ ಇರ್ತಾರೆ, ನಾಳೆ ಬೆಳಗ್ಗೆ ಹೋಗೋಣ ಹೊರಟೋಗ್ಬಿಡ್ತೀನಿ. Because today it's so easy, anywhere you can travel. ಬೆಳಗ್ಗೆ ಸರ್ಬೇಕಾದ್ರೆ ನಾನು ಸಾಯಂಕಾಲ ಕಾಶ್ಮೀರ ಇರ್ಬೋದು. Such is the beauty of India today. Flights are there, 2 hours you land up in Kashmir. In Panipati, you can definitely go to Rajasthan, Bikaner and have there. 3,000 rupees you have to spend in a flight, sir. What rocket science, what big deal it is. Every bit of over it. Correct? Yes. So what I'm trying to say is, like, you have to really invest on yourself. ನಿಮ್ಮ ಮೇಲೆ ನೀವು ಬಂಡವಾಳ ಉಳ್ಕೊಂಡಿಲ್ಲ, ಹೂಡಿಕೆ ಮಾಡಿಲ್ಲ ಅಂದ್ರೆ you can't grow in life. One of the best decisions of your life, all of you, are that you invested money and you came here for such program. ನಿರಂತರವಾಗಿ ಹೂಡಿಕೆ ಮಾಡ್ತಾ ಇರಬೇಕು. ನೀವು ಎಷ್ಟು ರೂಪಾಯಿ ಹೂಡಿಕೆ ಮಾಡ್ತೀರೋ ಅಷ್ಟು ನಿಮ್ಮ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. See, I want to have maybe between 500 to 1,000 crores in the next 10 years. That's my ambition. ಇದೆಲ್ಲ ಆಗಿದ್ದು ನಾನು ಮಾತಾಡಬೇಕು, ಇಂಪ್ರೂವ್ ಆಗಬೇಕು, ನನ್ನ ಮಾತುಗಾರಿಕೆ ಇಂಪ್ರೂವ್ ಆಗಬೇಕು ಅನ್ನೋ ಒಂದು ತವಕದಿಂದ. Same thing can happen to all of you. Same thing can happen to all of you. If you have that aspiration, if you have that desire to improve your communication skills, if you have that aspiration to improve, right? So second thing is, ಏನಾದರೂ ಆರ್ಥಿಕ ವಲಯದಲ್ಲಿ ನಿಜವಾಗ್ಲೂ ತುಡಿತಾ ಇದ್ದು ಇನ್ನೂ ತಿಳ್ಕೊಬೇಕು, ಮಾಹಿತಿ ಕೊಡ್ತಾ ಇದೆ ನಮಗೆ. ನಿಮ್ಗೆ ಗೊತ್ತಿದೆ ನೀವು ಇಲ್ಲಿದ್ದೀರಾ ಅಂತ. ಒಂದು ಕೇಳ್ಕೊಳ್ಳಿ. Are you an investor or you are just a consumer? If you are not an investor, you are fooling yourself. So you can talk to me, I'll give you my number, and you can make a note. Sir, can I give my number? 944 ನಾನು ಸರ್ ಅಂತ ನಂಬರ್ ತಗೊಂಡು ಇನ್ನೊಂದು ಕೆಲಸ ಮಾಡ್ತೀನಿ. ನಿಮಗೆ ಒಂದು ಫೈನಾನ್ಷಿಯಲ್ ಚೆಕಪ್ ಕಾಂಪ್ಲಿಮೆಂಟರಿ ಮಾಡ್ಕೊಡ್ತೀನಿ. ಮಾರ್ಕೆಟಲ್ಲಿ 25,000 ಆಗುತ್ತೆ, ನಾನು ಪ್ಲಾನ್ ಬರೆದುಕೊಟ್ರೆ ಸರ್ನ ಪರಿಚಯ ಇರೋದ್ರಿಂದ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ. ರೈಟ್, ಫ್ರೀಯಾಗಿ ಮಾಡ್ಕೊಡ್ತೀನಿ. ರೈಟ್, ನಿಮಗೆ ವಾಸ್ತವಾಂಶ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಆರ್ಥಿಕ ವಲಯದಲ್ಲಿ ಏನಾಗಿದೆ, ಏನಾಗಿತ್ತು, ಏನಾಗಿದೆ, ಮುಂದೆ ಏನು ಆಗಬೇಕು ಅಂತ ಬ್ಲೂ ಪ್ರಿಂಟ್ ಕೊಡ್ತೀನಿ. ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಹೆಂಗೆ ಒಂದು ಆರ್ಕಿಟೆಕ್ಟ್ನ ಅವಶ್ಯಕತೆ ಇದೆ, ಬ್ಲೂ ಪ್ರಿಂಟ್ ಕೊಡ್ತಾನೆ. ಸರ್ ಇಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಇಲ್ಲಿ ಪರ್ಗೋಲ ಬರಬೇಕು, ಇಲ್ಲಿ ಬಾಲ್ಕನಿ ಬರಬೇಕು, ಇಲ್ಲಿ ನನ್ನ ಡ್ರೀಮ್ ಡ್ರಾಯಿಂಗ್ ರೂಮ್ ಬರಬೇಕು. ಹಾಗೆ ಐ ಕ್ಯಾನ್ ಗಿವ್ ಯು ಅ ಬ್ಲೂ ಪ್ರಿಂಟ್ ವಿಚ್ ಇಸ್ 25,000. ನಾನು ಯಾರ ಹತ್ರ ಮಾತಾಡೋದ್ರಿಂದ ಸರ್ ಚಾರ್ಜ್ ಮಾಡ್ತೀನಿ. ಬಿಕಾಸ್ ಐ ಕಮ್ ಟು ದಿಸ್ ಪ್ರೋಗ್ರಾಮ್, ರೈಟ್, ಸರ್ ಹ್ಯಾಸ್ ಇನ್ವೈಟೆಡ್ ಮೀ, ಐ ಕ್ಯಾನ್ ಡೂ ಇಟ್ ಆಸ್ ಎ ಕಾಂಪ್ಲಿಮೆಂಟರಿ ಸರ್ವಿಸ್ ಫಾರ್ ಯು. ಟೇಕ್ ಮೈ ನಂಬರ್ 944. ಸರ್, ಸಾರಿ ಫಾರ್ ಇಂಟರಪ್ಷನ್. ಈಗ ನೀವು ಹೇಳಿದ್ರಲ್ಲ, ಅದರಲ್ಲಿ ಒಂದು ನಂಬರ್ ಹೇಳ್ಬಿಡಿ. ನಂಬರ್ 944. ಪ್ರಶ್ನೆ ತಗೊಳ್ತೀನಿ ಸರ್, ಲಾಸ್ಟ್ 2 minutes I take. 94484 72 706 706 706. 94484 72 706. ಸುನೀಲ್ ಕುಮಾರ್. ಕಂಪ್ನಿ ಹೆಸರು ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್. ಜಯನಗರ 2ನೇ ಬ್ಲಾಕ್ ಆಪರೇಟ್ ಮಾಡ್ತೀನಿ. ನಮ್ಮ ಹತ್ರ ಒಂದು 2,500 ಕ್ಲೈಂಟ್ಸ್ ಇದ್ದಾರೆ. ದೇಶ ವಿದೇಶಗಳಿಂದ ಎಲ್ಲ ಕಡೆ ಕ್ಲೈಂಟ್ಸ್ ಇದ್ದಾರೆ. ನಾನು ಕ್ಲೈಂಟ್ ಎಲ್ಲಿ ಕರೆದು ಹೋಗ್ತೀನಿ. ಯುಎಸ್ಗೂ ಹೋಗಿದ್ದೀನಿ ಕ್ಲೈಂಟ್ ನೋಡೋದಕ್ಕೆ, ಬಾಂಗ್ಲಾದೇಶ್ಗೆ ಹೋಗಿದ್ದೀನಿ. ಜಸ್ಟ್ 50 days back I was in Vancouver, Canada. ಇವತ್ತು ಕೆನಡಾ ವೀಸಾನೇ ಸಿಗ್ತಾ ಇದೆ ಸರ್. ಸೊ ಐ ಕೀಪ್ ಫ್ಲೈಯಿಂಗ್. ಯುಎಸ್ಗೂ ವೀಸಾ ಸಿಗ್ತಾ ಇಲ್ಲ, ರೈಟ್, ಬಟ್ ಐ ಕೀಪ್ ಟ್ರಾವೆಲಿಂಗ್ ಟು ಯುಎಸ್. ಪ್ರಶ್ನೆ ಕೇಳಿ ಸರ್.